ಒಳ್ಳೆ ಪಾಲು ನಿನದೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನನ್ನ ಒಳ್ಳೆ ಪಾಲು ನೀನೇ ಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಹಾಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಈ ನನ್ನ ಜೀವ ನಿನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ನಿನದೇ ಸಯ್ಯ, ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ, ನೀನಿರದ ಒಂದು ಕ್ಷಣ ಬದುಕೆಲ್ಲ ಬರಿ ಶೂನ್ಯ. ನೀನಿರಲು ಬಾಳೆಲ್ಲ ಹರ್ಷಾನಂದ, ನೀನಿರಲು ಬಾಳೆಲ್ಲ ಹರ್ಷಾನಂದ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಲೋಕವೆಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಎಲ್ಲ ನಿನದೇ ಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸಿದೆ, ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೆ ಹೇಳಪ್ಪ. ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯ ಭಾಗಕ್ಕೆ ಹೋಗೋಣ. ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದಾವೀದನು ಬರೆಯುವಂತವನಾಗಿದ್ದಾನೆ. 37ನೇ ಕೀರ್ತನೆಯಲ್ಲಿ 1ನೇ ವಚನದಲ್ಲಿ, ಕೆಟ್ಟವರನ್ನ ನೋಡಿ ಉರಿಗೊಳ್ಳಬೇಡಿರಿ. ದೇವರು ತನ್ನ ವಾಕ್ಯ ಭಾಗದ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ಜೀವಿಸುತ್ತಿರುವಂತಹ ತನ್ನ ಮಕ್ಕಳಿಗೆ ಈ ಎಚ್ಚರಿಕೆಯ ಸಂದೇಶವನ್ನ ರವಾನಿಸುವಂತವನಾಗಿದ್ದಾನೆ. ಈ ಬೆಳಗು ಪ್ರತಿಯೊಬ್ಬ ಕ್ರೈಸ್ತನ ಜೀವಿತದಲ್ಲಿ ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ, ದೇವರನ್ನ
ಎಲ್ಲಾ ವಿಧದಲ್ಲಿಯೂ ಸನ್ಮಾನಿಸುವುದಕ್ಕಾಗಿ ಕೊಡಲ್ಪಟ್ಟಿರುವಂತದ್ದಾಗಿದೆ. ಪ್ರತಿ ದಿನವೂ ಕರ್ತನ ಕೃಪೆಯಿಂದ ಜೀವಿಸುತ್ತಿರುವ ನಾವು ದೇವರ ಸನ್ನಿಧಾನದಲ್ಲಿ ಆತನ ಮಕ್ಕಳಾಗಿ ಬದುಕಬೇಕಾಗಿದೆ. ದೇವರು ಭೂಮಿ ಮೇಲೆ ನಡೆಯುತ್ತಿರುವ ಎಲ್ಲಾ ಕಾರ್ಯಗಳನ್ನ ಗಮನಿಸುವಂತವನಾಗಿದ್ದಾನೆ. ವಿಶೇಷವಾಗಿ ಲೋಕದ ಅಂತ್ಯದ ದಿನಗಳಲ್ಲಿ ಪ್ರವಾದನೆಗಳ ಮುಖಾಂತರವಾಗಿ, ದೇವರ ವಾಕ್ಯದ ಮುಖಾಂತರವಾಗಿ ಈ ಲೋಕದಲ್ಲಿ ಮಾನವರ ವರ್ತನೆ ಹೇಗಿರುತ್ತದೆ ಎಂಬುದನ್ನ ಸ್ವಾಮಿ ನಮಗೆ ತಿಳಿಸಿದ್ದಾನೆ. ತಿಮೋತಿಯನು 2ನೇ ತಿಮೋತಿ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಈಗಿನ ಕಾಲವುಗಳು ಕೆಟ್ಟವುಗಳಾಗಿವೆ ಎಂಬುದಾಗಿ. ಸೊ ಈ ಕೆಟ್ಟ ಕಾಲದಲ್ಲಿ ಬದುಕುತ್ತಿರುವ ನಾವು ದುಷ್ಟ ಜನರ ಜೊತೆಯಲ್ಲಿ ಜೀವಿಸುತ್ತಿದ್ದೇವೆ. ನಾವು ಬೆಳಗ್ಗೆ ಎದ್ದು ಸಾಯಂಕಾಲದ ತನಕ, ನಿದ್ರೆಗೆ ಹೋಗುವ ತನಕ ಈ ಭೂಮಿ ಮೇಲೆ ನಮ್ಮ ಕಣ್ಣಿಗೆ ಬೀಳುವಂಥದ್ದು ಕೇವಲ ದುಷ್ಟತನವು, ಕೆಟ್ಟದ್ದು ಆಗಿರುವಂತದ್ದಾಗಿದೆ. ಸೊ ಕೆಟ್ಟತನದ ಮಧ್ಯದಲ್ಲಿ ನಾವು ಜೀವಿಸಬೇಕಾಗಿದೆ. ದುಷ್ಟತ್ವ, ಈ ದುಷ್ಟತ್ವ ಎಂಬತಕ್ಕಂಥದ್ದು ಮಾನವನ ಬದುಕಿಗೆ ರಕ್ತದಲ್ಲಿ ಮಿಲನವಾದದ್ದು ಸೈತಾನನ ಕೃತ್ಯದಿಂದ. ಈ ದುಷ್ಟತ್ವದ ಮೂಲವೇ ಹೊಟ್ಟೆಕಿಚ್ಚು. ನಾವು ನೋಡ್ತೇವೆ, ಸೈತಾನನು ದೇವರ ಸಿಂಹಾಸನದ ಮೇಲೆ, ದೇವರ ಅಧಿಕಾರದ ಮೇಲೆ ಹೊಟ್ಟೆಕಿಚ್ಚು ಪಟ್ಟವನಾಗಿ ದೇವರ ಸನ್ನಿಧಾನದಲ್ಲಿ ದೇವರಿಗೆ ತಿರುಗಿ ಬಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಈ ಹೊಟ್ಟೆಕಿಚ್ಚಿನಿಂದ ಉಂಟಾದಂತ ಗರ್ಭಫಲವೇ ದ್ವೇಷ. ಆತನು ದೇವರ ಮೇಲನ ಹೊಟ್ಟೆಕಿಚ್ಚಿನಿಂದ ದೇವರನ್ನ ದ್ವೇಷಿಸತೊಡಗಿ ದೇವರ ಪ್ರತಿಯೊಂದು ಆಜ್ಞೆಗಳಿಗೂ ತಿರುಗಿ ಬಿದ್ದು ಅವಿಧೇಯತೆಯನ್ನು ತೋರಿಸುವವನಾಗಿ ದೇವರ ಮುಂದೆ ಸಂಪೂರ್ಣವಾಗಿ ದುಷ್ಟನಾಗಿ ಕಂಡು ಬಂದನು. ಪರಲೋಕದಲ್ಲಿ ಊರ್ಜಿತಗೊಂಡಂತ ಈ ದುಷ್ಟತ್ವವನ್ನ ದೇವರು ತೆಗೆದು ಹಾಕುವುದಕ್ಕಾಗಿಯೇ ಸೈತಾನನನ್ನ ಪರಲೋಕದಿಂದ ಹೊರಗೆ ಹಾಕಿದನು. ಅಲ್ಲಿಂದ ಹೊರಬಿದ್ದಂತ ಸೈತಾನನು ಈ ಭೂಮಿ ಮೇಲೆ ಮಾನವನನ್ನ ಕಂಡುಕೊಂಡನು. ತನ್ನ ಆಧಿಪತ್ಯವನ್ನ ಮಾನವನ ಜೀವಿತದಲ್ಲಿ ಸ್ಥಾಪಿಸುವುದಕ್ಕೋಸ್ಕರ ಮಾನವನನ್ನ ವಂಚಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಮಾನವನನ್ನ ವಂಚಿಸುವುದರ ಮುಖಾಂತರವಾಗಿ ಮಾನವನ ಶರೀರದಲ್ಲಿ ಈ ದುಷ್ಟತ್ವವನ್ನ ಆತನು ಬಿತ್ತಿದವನಾದನು. ಸೊ ಸೈತಾನನಿಂದ ಈ ದುಷ್ಟತ್ವವು ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಬಿತ್ತಲ್ಪಡುವಂಥದ್ದಾಗಿದೆ. ಅದನ್ನು ಸ್ವಾಮಿ ಸುವಾರ್ತೆಯಲ್ಲಿ ಹೇಳಿದ್ದಾನೆ. ವೈರಿಯು ಬಂದು ಹಣಜಿಯನ್ನ ಬಿತ್ತು ಹೋಗುವಂತವನಾಗಿದ್ದಾನೆ. ಈ ಭೂಮಿ ಮೇಲೆ ನಾವು ನೋಡುವಾಗ ದೇವರು ಸೃಷ್ಟಿಸಿದಂತ ಪ್ರತಿಯೊಬ್ಬ ಮಾನವನ ಹೃದಯದಲ್ಲಿ ಈ ದುಷ್ಟತ್ವವನ್ನ ಸೈತಾನನು ಬಿತ್ತಿ ಬಿಟ್ಟಿದ್ದಾನೆ. ಆತನಿಂದ ಬಿತ್ತಲ್ಪಟ್ಟಂತ ದುಷ್ಟತ್ವವೇ ಈ ಭೂಮಿ ಮೇಲೆ ಎಲ್ಲಾ ಜನರ ಹೃದಯಗಳನ್ನ ತುಂಬಿಕೊಂಡು ಆಡಳಿತ ನಡೆಸುವಂತದ್ದಾಗಿದೆ. ಈ ಕಾರಣದಿಂದ ದೇವರು ದುಷ್ಟತ್ವವನ್ನ ನಡೆಸುವಂತ ಪ್ರತಿಯೊಬ್ಬರನ್ನು ಸೈತಾನನ ಮಕ್ಕಳು ಎಂಬುದಾಗಿ ಕರೆಯುವಂತನಾಗಿದ್ದಾನೆ. ಯೋಹಾನನು ಬರೆದಂತ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಈ ಮಾತುಗಳನ್ನ ದೇವರು ತನ್ನ ಸ್ವಂತ ಬಾಯಿಯಿಂದ ತನ್ನ ಮಾತುಗಳಲ್ಲಿ ತನ್ನ ಶಿಷ್ಯರ ಮುಂದೆ ಅಲ್ಲಿದ್ದಂತ ಜನರಿಗೆ ಹೇಳುವಂತವನಾಗಿದ್ದಾನೆ. ನಾವು ನೋಡೋಣ ಇಲ್ಲಿ ಏನನ್ನ ಹೇಳ್ತಾನೆ ಎಂಬುದಾಗಿ. 43ನೇ ಮತ್ತು 44ನೇ ವಚನದಲ್ಲಿ, ನೀವು ನನ್ನ ಮಾತನ್ನು ಗ್ರಹಿಸದೆ ಇರುವುದಕ್ಕೆ ಕಾರಣವೇನು? ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ. ಸೈತಾನನು ನಿಮ್ಮ ತಂದೆ, ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರಿಚ್ಛೆಗಳನ್ನೇ ನಡೆಸಬೇಕೆಂದಿದ್ದೀರಿ.
ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ. ದುಷ್ಟತ್ವಕ್ಕೆ ಮೂಲ ಕಾರಣವೇ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಅದರ ಫಲವೇ ದ್ವೇಷ. ದ್ವೇಷದ ಅಂತ್ಯವೇ ಕೊಲೆ. ನಾವು ನೋಡ್ತೇವೆ, ಇದು ಸೈತಾನನಿಂದ ಈ ಲೋಕಕ್ಕೆ ಪ್ರಾಪ್ತವಾದಂತ ಬಳುವಳಿಯಾಗಿದೆ. ಈ ಲೋಕವನ್ನ ದೇವರ ಪ್ರೀತಿಯಿಂದ ಅಗಲಿಸಿ, ದೇವರ ಕೋಪಕ್ಕೆ ಇದನ್ನ ಬಲಿಯಾಗಿಸಿ, ದೇವರು ತನ್ನ ಸ್ವಂತ ಕೈಯಿಂದ ಸೃಷ್ಟಿಸಿದಂತ, ತಾನು ಪ್ರೀತಿಸುವಂತ ತನ್ನ ಮಕ್ಕಳನ್ನ ನಾಶ ಮಾಡುವುದಕ್ಕಾಗಿ, ದೇವರ ಕೈಯಿಂದಲೇ ನಾಶವಾಗುವಂತೆ ಕಾರ್ಯ ಮಾಡುವುದಕ್ಕಾಗಿ ಸೈತಾನನು ಆರಿಸಿಕೊಂಡಂತ ಒಂದು ದೊಡ್ಡ ದುಷ್ಟತ್ವದ ಮಾರ್ಗ ಇದಾಗಿದೆ. ಆತನು ಪರಲೋಕದಲ್ಲಿ ಆ ಕಾರ್ಯವನ್ನ ಸಾಧಿಸಲಿಕ್ಕೆ ಆಗಲಿಲ್ಲ. ಆದ್ರೆ ಅದನ್ನ ಈ ಭೂಮಿ ಮೇಲೆ ಮಾನವನ ಮುಖಾಂತರವಾಗಿ ಸಾಧಿಸಿಬಿಟ್ಟನು. ಈ ದುಷ್ಟತ್ವದ ನಿಮಿತ್ತವೇ ಕಾಯನನು ತನ್ನ ಸ್ವಂತ ತಮ್ಮನಾದಂಥ ಹೇಬೆಲನನ್ನ ಕೊಂದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕ್ಷಣ ಮಾತ್ರದಲ್ಲಿ ಸೈತಾನನು ಕಾಯನನನ್ನ ಮೋಸಗೊಳಿಸಿದನು. ಯಾಕಂತಂದ್ರೆ ಕಾಯನನು ಮಣ್ಣಿನಿಂದ ಉತ್ಪತ್ತಿಯಾದಂತ ಮಾನವನಾಗಿದ್ದನು. ಆದಾಮನು ಕೂಡ ಮಣ್ಣಿನಿಂದಲೇ ಉತ್ಪತ್ತಿಯಾದದ್ದರಿಂದ ಸೈತಾನನ ಕುಯುಕ್ತಿಗೆ ಒಳಬಿದ್ದು ಪಾಪ ಮಾಡುವವರಾದರು. ಆದುದರಿಂದ ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೈತಾನನ ಕುಯುಕ್ತಿಗೆ ಒಳಪಡುವಂತವನಾಗಿದ್ದಾನೆ. ಆದರೆ ಸೈತಾನನ ಬಲೆಗೆ ಬಿದ್ದ ಮೇಲೆ ಆತನ ಗುಣಗಳು ಆತನಲ್ಲಿ, ಮಾನವನಲ್ಲಿ ಹುಟ್ಟಿ ಬೆಳೆಯುವಂತವುಗಳಾಗಿವೆ. ಸೈತಾನನು ಈಗಾಗಲೇ ರಕ್ತದಲ್ಲಿ, ಮಾನವನ ಜೀವಿತದಲ್ಲಿ ತನ್ನ ಎಲ್ಲಾ ದುಷ್ಟತ್ವಗಳನ್ನ ತುಂಬಿಸಿ ಬಿಟ್ಟಿದ್ದಾನೆ. ಪ್ರತಿಯೊಂದು ಮಗುವು ಹುಟ್ಟಿದ ಮೇಲೆ ಬೆಳೆಯುತ್ತಾ ಈ ಭೂಮಿ ಮೇಲೆ ದುಷ್ಟತ್ವದ ನಡುವೆ ಜೀವಿಸುತ್ತಾ ದುಷ್ಟತ್ವವನ್ನೇ ರೂಢಿಸಿಕೊಂಡು ದುಷ್ಟತ್ವವನ್ನೇ ಈ ಭೂಮಿ ಮೇಲೆ ಪ್ರದರ್ಶಿಸುವಂತ ಒಂದು ವಸ್ತುವಾಗಿ ಬಿಟ್ಟಿದ್ದಾರೆ. ಆದುದರಿಂದಲೇ ಇವತ್ತು ನೀವು ಎಲ್ಲೇ ಹೋದರೂ ಕೂಡ ಮೋಸ, ವಂಚನೆ, ದ್ರೋಹ, ಎಲ್ಲಾ ರೀತಿಯಾದ ಕೆಟ್ಟತನ, ಕೊನೆಗೆ ಮನುಷ್ಯನನ್ನ ಕೊಲೆ ಮಾಡುವಂತ ಪ್ರವೃತ್ತಿಗೆ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈ ಲೋಕದಲ್ಲಿ ನಡೆಯುವಂತ ಪ್ರತಿಯೊಂದು ಕಾರ್ಯಗಳು ಕೂಡ ಕೆಟ್ಟವುಗಳಾಗಿವೆ. ಇಲ್ಲಿ ನಾವು ನೋಡ್ತೇವೆ, ಲೋಕವು ಕೆಟ್ಟದಾಗಿದ್ದರೂ ದೇವರು ತನ್ನ ಕೃಪೆಯಿಂದ ತನ್ನ ಮಹಿಮೆಗಾಗಿ ತನ್ನ ಮಕ್ಕಳಾಗಿ ಜೀವಿಸುವಂತ ಒಂದು ಅವಕಾಶವನ್ನ ತನ್ನನ್ನು ನಂಬುವಂತ, ತನ್ನನ್ನು ಪ್ರೀತಿಸುವಂತ ತನ್ನ ಜನರಿಗೆ ದೇವರು ಕೊಟ್ಟವನಾಗಿದ್ದಾನೆ. ಮತ್ತು ದೇವರನ್ನ ನಂಬುವುದರ ಮುಖಾಂತರವಾಗಿ, ಆತನನ್ನ ಪ್ರೀತಿಸುವುದರ ಮುಖಾಂತರವಾಗಿ ನಾವು ದೇವರಿಂದ ಹುಟ್ಟಿದವರಾಗಿರುವಂತವರಾಗಿದ್ದೇವೆ. 1 ಯೋಹಾನನ 4ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತುಗಳನ್ನ ಶಿಷ್ಯನಾದಂತ ಯೋಹಾನನು ಬರೆಯುವಂತವನಾಗಿದ್ದಾನೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ಯಾರು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ತಮ್ಮ ಪಾಪಗಳನ್ನ ಒಪ್ಪಿ ಅರಿಕೆ ಮಾಡಿ ಅವುಗಳನ್ನ ಬಿಟ್ಟು ಕ್ರಿಸ್ತನನ್ನ ಪ್ರೀತಿಸುತ್ತಾ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಲು ತಮ್ಮನ್ನು ಒಪ್ಪಿಸಿ ಕೊಟ್ಟವರಾಗಿ, ದೇವರನ್ನ ಪ್ರೀತಿಸುತ್ತಾ ದೇವರ ಆಜ್ಞೆಗಳನ್ನ ಕೈಕೊಂಡು ಈ ಲೋಕದಲ್ಲಿ ಜೀವಿಸುತ್ತಾ ಇರುತ್ತಾರೋ ಅವರು ದೇವರಿಂದ ಹೊಸದಾಗಿ ಹುಟ್ಟಿದವರಾಗ್ತಾರೆ. ಸೊ ಆ ಹೊಸದಾಗಿ ಹುಟ್ಟುವಿಕೆಯನ್ನ ಯೇಸು ಕ್ರಿಸ್ತನನ್ನ ನಂಬಿರುವಂತ, ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡಿರುವಂತ, ಯೇಸು ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮನುಷ್ಯನು ಅನುಭವಿಸುವಂತವನಾಗಿದ್ದಾನೆ. ಈ ಅನುಭವದ ಮುಖಾಂತರವಾಗಿ ಪ್ರತಿಯೊಬ್ಬ ದೇವರ ಮೇಲನ ನಂಬಿಕೆಯಲ್ಲಿ ಜೀವಿಸುತ್ತಿರುವಂತ ಪ್ರತಿಯೊಬ್ಬ ಮಾನವನು ದೇವರಿಗೆ ಮಕ್ಕಳಾಗಿದ್ದೇವೆ, ಮಗನು ಆಗುತ್ತೇವೆ ಎಂಬುದನ್ನ ನಾವು ನೋಡುವಂತವರಾಗಿದ್ದೇವೆ. ದೇವರು ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ
ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದರ ಮುಖಾಂತರವಾಗಿ ನಮ್ಮನ್ನು ಸೈತಾನನ ವಶದಿಂದ ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಈಗ ದೇವರು ನಮ್ಮಲ್ಲಿ ತನ್ನ ಅಮೂಲ್ಯವಾದಂತ ಉನ್ನತವಾದಂತ ಸ್ವಭಾವವನ್ನ ನೂತನವಾದಂತ ಹೃದಯದೊಂದಿಗೆ ಒದಗಿಸಿಕೊಟ್ಟಿದ್ದಾನೆ. ಆತನು ನಮಗೆ ಕೊಟ್ಟಿರುವಂತ ನೂತನವಾದಂತ ಸ್ವಭಾವವಾದರೂ ಏನು? ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾವು ಈ ಭೂಮಿ ಮೇಲೆ ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ ಸಾಬೀತಾಗಬೇಕಾದರೆ ನಮ್ಮ ಜೀವಿತದಲ್ಲಿ ದೇವರಲ್ಲಿರುವಂತ ಈ ಉನ್ನತವಾದಂತ ಶ್ರೇಷ್ಠವಾದಂತ ಗುಣವು ನಮ್ಮಲ್ಲಿ ಊರ್ಜಿತಗೊಂಡು ಅದು ಕ್ರಿಯೆಯಲ್ಲಿ ತೋರಿಸಲ್ಪಡಬೇಕಾಗಿದೆ. ಅದೇನಂತಂದ್ರೆ 1 ಯೋಹಾನ 4ನೇ ಅಧ್ಯಾಯ 11ನೇ ವಚನದಲ್ಲಿ ಮಾತನ್ನ ಹೇಳ್ತಾನೆ, ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ನಾವು ದೇವರ ಮಕ್ಕಳಾಗಿದ್ದೇವೆ. ದೇವರ ಮಕ್ಕಳಾದ ಮೇಲೆ ದೇವರಲ್ಲಿರುವಂತ ಅಮೂಲ್ಯವಾದಂತ ಶ್ರೇಷ್ಠವಾದಂತ ಈ ಗುಣವು ನಮ್ಮಲ್ಲಿರಬೇಕಾಗಿದೆ. ಯಾಕಂತಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಪ್ರೀತಿ ಸ್ವರೂಪಿ. 4ನೇ ಅಧ್ಯಾಯ 1ನೇ ಯೋಹಾನನು ಬರೆದಂತ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಮಾತುಗಳನ್ನು ಹೇಳ್ತಾನೆ. ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಯಾಕೆ ದೇವರು ನಮ್ಮನ್ನ ತನ್ನ ಮಕ್ಕಳೆಂಬುದಾಗಿ ಕರೆಯುತ್ತಾನೆಂಬುದಾಗಿ ಹೇಳುವಾಗ, ಯಾರನ್ನ ದೇವರು ತನ್ನ ಮಕ್ಕಳೆಂಬುದಾಗಿ ತಿಳಿಸುತ್ತಾನೆಂಬುದಾಗಿ ಹೇಳುವಾಗ, ನಾವು ದೇವರಿಂದ ಹುಟ್ಟಿದವರಾಗಿದ್ದೇವೆ. ಕೆಟ್ಟತನದಲ್ಲಿ ಜೀವಿಸುವಂತಹ ಪ್ರತಿಯೊಬ್ಬನು ಸೈತಾನನಿಂದ ಹುಟ್ಟಿದವನಾಗಿದ್ದಾನೆ. ಆದರೆ ದೇವರ ಪ್ರೀತಿಯಲ್ಲಿ ನಡೆದುಕೊಳ್ಳುವಂತಹ ಪ್ರತಿಯೊಬ್ಬರು ದೇವರಿಂದ ಹುಟ್ಟಿದವರಾಗಿದ್ದಾರೆ. ಸೊ ದೇವರ ಪ್ರೀತಿಯಲ್ಲಿ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ಕೆಟ್ಟತನಕ್ಕೆ ವಿರುದ್ಧವಾಗಿ ಜೀವಿಸುವಂತವನಾಗಿದ್ದಾನೆ. ಸೈತಾನನಿಗೆ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಪ್ರೀತಿಗೆ ವಿರುದ್ಧವಾಗಿ ಜೀವಿಸುವಂತವನಾಗಿದ್ದಾನೆ. ಸೊ ಪ್ರೀತಿಯ ವಿರುದ್ಧಾರ್ಥವಾದಂತ ಪದ ದ್ವೇಷ. ಈ ಭೂಮಿ ಮೇಲೆ ದ್ವೇಷವು ನಮ್ಮನ್ನ ಆಳುತ್ತಿದ್ದರೆ ನಿಶ್ಚಯವಾಗಿ ನಾವು ದೇವರಿಂದ ಹುಟ್ಟಿದವರಲ್ಲ, ಬದಲಾಗಿ ಸೈತಾನನಿಂದ ಹುಟ್ಟಿದವರು, ಸೈತಾನನ ಮಕ್ಕಳು ಎಂಬುದನ್ನ ನೇರವಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾರೆ. ಸೊ ಈ ದ್ವೇಷ ಇರುವಲ್ಲಿ ಎಲ್ಲಾ ವಿಧವಾದಂತ ಕೆಟ್ಟತನವು ತುಂಬಿರುತ್ತದೆ. ಸೈತಾನನ ಸ್ವಂತ ಆಸ್ತಿ ದ್ವೇಷ. ಸೊ ಅದನ್ನ ಆತನು ತನ್ನನ್ನ ಪ್ರೀತಿಸುವಂತ, ತನ್ನ ಮಾತುಗಳಿಗೆ ವಿಧೇಯರಾಗುವಂತ ಎಲ್ಲರಿಗೂ ಬಳುವಳಿಯಾಗಿ ಕೊಟ್ಟುಬಿಟ್ಟಿದ್ದಾನೆ. ಆದುದರಿಂದಲೇ ಇವತ್ತು ಪ್ರತಿಯೊಂದು ಪ್ರತಿಯೊಂದು ದೇಶದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಈ ದ್ವೇಷವು ತುಂಬಿ ತುಳುಕಿ ಉಕ್ಕಿ ಹರಿಯುತ್ತಾ ಇದೆ. ಮನುಷ್ಯನು ಮನುಷ್ಯನನ್ನ ಹಾರಿಕೊಂಡು ತಿನ್ನುತ್ತಾ ಇದ್ದಾನೆ. ಮನುಷ್ಯನು ಸ್ವಾರ್ಥಕ್ಕಾಗಿ ಎಲ್ಲಾ ವಿಧವಾದಂತ ದ್ವೇಷದ ಕಾರ್ಯಗಳನ್ನ ನಡೆಸುತ್ತಾ ತನ್ನ ಸ್ವಾರ್ಥವನ್ನ ತೀರಿಸಿಕೊಳ್ಳುವಂತವನಾಗಿದ್ದಾನೆ. ಇದು ಸೈತಾನನ ಮೂಲ ಗುಣವಾಗಿದೆ. ಪರಲೋಕವನ್ನಾದರೂ ನಾಶ ಮಾಡುವುದಕ್ಕೆ ಸೈತಾನನು ಹಿಂದೆಗೆಯಲಿಲ್ಲ. ಈಗ ಈ ಭೂಮಿಯ ನಾಶನಕ್ಕೆ ಆತನು ಕಾರಣನಾಗಿದ್ದಾನೆ. ಸೊ ಆತನಲ್ಲಿದ್ದಂತ ದ್ವೇಷದ ಸ್ವಭಾವವೇ ಈ ಲೋಕವು ಬೆಂಕಿಯಿಂದ ಸುಡಲ್ಪಡುವುದಕ್ಕೆ ಕಾರಣವಾಗಿದೆ. ಈ ಲೋಕದಲ್ಲಿರ್ತಕ್ಕಂಥ ದೇವರ ಪ್ರೀತಿಯಿಂದ ಸೃಷ್ಟಿಸಿದಂತ ಸಮಸ್ತ ಜೀವಿಗಳು ದುರಂತವಾದಂತ ಬೆಂಕಿಯ ನಾಶನದಲ್ಲಿ ಅಂತ್ಯವಾಗುವಂತದ್ದಾಗಿದೆ. ಪ್ರಿಯರೇ, ಇಂಥ ದುಷ್ಟತ್ವಕ್ಕೆ ಕಾರಣನಾದಂತ ಸೈತಾನನ ದುಷ್ಟ ಗುಣಗಳು ನಮ್ಮಲ್ಲಿ ಕಂಡು ಬರುವುದಾದರೆ ನಾವು ಎಷ್ಟು ಮಾತ್ರಕ್ಕೂ ದೇವರಿಗೆ ಸಂಬಂಧಪಟ್ಟವರಲ್ಲ. ನಾವು ದೇವರಿಂದ ಹುಟ್ಟಿದಂತ ದೇವರ ಮಕ್ಕಳೆಂಬುದಾಗಿ ನಾವು ಭಾವಿಸಿಕೊಂಡಿದ್ದರೆ, ಅಥವಾ ನಾವು ದೇವರ ಮಕ್ಕಳು ನಿಜವಾಗಿ ಆಗಿದ್ದರೆ, ನಮ್ಮಲ್ಲಿರ್ತಕ್ಕಂಥ ಒಂದೇ ಒಂದು ಶ್ರೇಷ್ಠವಾದಂತ ಗುಣ, ಅದು ಪ್ರೀತಿ. ಅದು ದೇವರಿಂದ ಬಂದಂತ ಉನ್ನತವಾದಂತ ಅಮೂಲ್ಯವಾದಂತ ದೊಡ್ಡ ಶ್ರೇಷ್ಠವಾದಂತ ಆಸ್ತಿ ಆಗಿದೆ.
ಯಾವರ ಹೃದಯದಲ್ಲಿ ಈ ಪ್ರೀತಿ ತುಂಬಿರುತ್ತದೋ ಅಲ್ಲಿ ದ್ವೇಷವಿರುವುದಿಲ್ಲ. ಅಲ್ಲಿ ಯಾವುದೇ ರೀತಿಯಾದಂಥ ಗರ್ವ, ಅಹಂಕಾರ, ಹೆಮ್ಮೆ, ಸೊಕ್ಕಿನ ನಡತೆ, ದುರಾಸೆ, ದುರ್ಬುದ್ಧಿ, ಯಾವುದೇ ಕೆಟ್ಟತನವು ಅಲ್ಲಿ ಅಡಗಿರುವುದಿಲ್ಲ. ಅದಕ್ಕೆ ಬದಲಾಗಿ ಈ ಭೂಮಿ ಮೇಲೆ ದೇವರ ನಿಜ ಗುಣವಾದಂಥ ಪ್ರೀತಿಯನ್ನೇ ಅಭ್ಯಾಸಿಸುತ್ತಾ ಈ ಲೋಕದಲ್ಲಿ ದೇವರ ಸೃಷ್ಟಿಯಲ್ಲಿ ಇರುವಂತಹ ಪ್ರತಿಯೊಂದನ್ನು ನಾವು ಪ್ರೀತಿ ಮಾಡುತ್ತೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮಂತೆ ಇರುವಂತ ನಮ್ಮ ನೆರೆಯವನನ್ನ ಪ್ರೀತಿಸುತ್ತೇವೆ. ನಾವು ಈ ಭೂಮಿ ಮೇಲೆ ದೇವರಿಂದ ಆರಿಸಲ್ಪಟ್ಟವರಾಗಿ ದೇವರ ಸ್ವಂತ ರಕ್ತದ ಕ್ರಯವನ್ನ ಕೊಟ್ಟು ಕೊಂಡುಕೊಳ್ಳಲ್ಪಟ್ಟವರಾಗಿ ಆತನಿಂದ ನೂತನ ಹೃದಯವನ್ನ ಹೊಂದಿದವರಾಗಿ ದೇವರ ಮಕ್ಕಳಾಗುವ ಅಧಿಕಾರವನ್ನ ಪಡ್ಕೊಂಡಿದ್ದೇವೆ. ಇಲ್ಲದಿದ್ದರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕೂಡ ಸೈತಾನನ ಸ್ವಂತ ಮಕ್ಕಳಾಗಿದ್ದೆವು. ಹೀಗಿರುವಾಗ ಸೈತಾನನ ವಶದಲ್ಲಿದ್ದಂತ ನಮ್ಮನ್ನ ವೈರಿಯ ಬಲೆಯಿಂದ, ಆತನ ಮೋಸಕರವಾದಂತ ನಾಶನದ ಬಲೆಯಿಂದ ನಮ್ಮನ್ನ ತಪ್ಪಿಸಲು ತನ್ನ ಸ್ವಂತ ರಕ್ತವನ್ನೇ ಕ್ರಯಕ್ಕೆ ಕೊಟ್ಟು ಆತನು ನಮ್ಮನ್ನ ಕೊಂಡುಕೊಂಡಿರುವುದರಿಂದ ಇನ್ನು ಮುಂದೆ ನಾವು ಸೈತಾನನಿಗೆ ದಾಸರಲ್ಲ, ಬದಲಾಗಿ ನಮ್ಮನ್ನು ಪ್ರೀತಿಸುವಂತ ದೇವರ ಮಕ್ಕಳಿಗೆ, ದೇವರಿಗೆ ನಾವು ಮಕ್ಕಳಾಗಿದ್ದೇವೆ. ಈ ಕೊನೆ ಕಾಲದಲ್ಲಿ ಮಹಾ ಹೋರಾಟ ನಡೀತಿರುವುದು ದೇವರ ಮಕ್ಕಳಿಗೂ ಸೈತಾನನ ಮಕ್ಕಳಿಗೂ. ಈ ಲೋಕದ ಅಂತ್ಯ ಸಿದ್ಧವಾಗಬೇಕಾಗಿರುವುದು ಈ ಮಹಾ ಹೋರಾಟದ ಮುಕ್ತಾಯದಲ್ಲಿ. ಈ ಮಹಾ ಹೋರಾಟವು ಸೈತಾನನಿಗೂ ದೇವರಿಗೂ ನಡುವೆ ನಡೆಯುತ್ತಿದ್ದರೂ ದೇವರ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಇದಕ್ಕೆ ಒಂದು ಅಂತ್ಯವನ್ನ ದೇವರು ಬರಮಾಡಲು ಇಷ್ಟಪಡುವಂತನಾಗಿದ್ದಾರೆ. ಒಂದು ಕಡೆ ಸೈತಾನನು ಈ ಲೋಕದಲ್ಲಿ ತನ್ನ ಎಲ್ಲಾ ಕೆಟ್ಟತನವನ್ನ ತುಂಬಿಸುತ್ತಿದ್ದರು, ಇನ್ನೊಂದು ಕಡೆ ದೇವರು ತನ್ನ ಮಕ್ಕಳ ಮುಖಾಂತರವಾಗಿ ತನ್ನ ಪರಲೋಕ ರಾಜ್ಯಕ್ಕೆ ಬೇಕಾದಂತ ಮೂರ್ತು ರತ್ನಗಳನ್ನ, ಶ್ರೇಷ್ಠವಾದಂತ ಪ್ರೀತಿಯನ್ನ ಅಭ್ಯಾಸ ಮಾಡುತ್ತಿರುವ ತನ್ನ ಮಕ್ಕಳನ್ನ ಒಟ್ಟುಗೂಡಿಸಿ ತನ್ನ ರಾಜ್ಯಕ್ಕೆ ಬೇಕಾದಂತ ಜನಾಂಗವನ್ನ ಸಂಪೂರ್ಣಗೊಳಿಸುವುದರ ಮುಖಾಂತರವಾಗಿ ಈ ಲೋಕಕ್ಕೆ ಅಂತ್ಯವನ್ನ ತರುವಂತವನಾಗಿದ್ದಾರೆ. ದೇವರ ಚಿತ್ತದ ಮೇರೆಗೆ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡು ಯೇಸು ಕ್ರಿಸ್ತನ ಪರಿಶುದ್ಧವಾದ ಪ್ರೀತಿಯನ್ನ ಅಭ್ಯಾಸಿಸುತ್ತಾ ದೇವರ ರಾಜ್ಯಕ್ಕೆ ಬೇಕಾದಂತ ಅರ್ಹತೆಯನ್ನ ಪಡೆದುಕೊಂಡು ದೇವರ ರಾಜ್ಯಕ್ಕೆ ಸಿದ್ಧನಾಗುವಂತವನಾಗಿದ್ದಾನೆ. ದೇವರ ಪ್ರೀತಿಯಲ್ಲಿ ನೆಲೆಗೊಂಡಾಗ ದೇವರ ಪರಿಶುದ್ಧತೆಯಲ್ಲಿ ನಾವು ಪಾಲು ಹೊಂದುತ್ತೇವೆ. ಪರಿಶುದ್ಧತೆಯಲ್ಲಿ ಪಾಲು ಹೊಂದಿದಾಗ ದೇವರ ರಾಜ್ಯಕ್ಕೆ ಪರಿಪೂರ್ಣರಾಗಿ ಸಿದ್ಧರಾಗ್ತೇವೆ. ಆದುದರಿಂದ ಈ ಲೋಕದಲ್ಲಿ ನಮಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಟ್ಟಿರುವುದರಿಂದ ಈ ಭೂಮಿ ಮೇಲೆ ದೇವರು ತನ್ನ ರಾಜ್ಯವನ್ನ ಸಂಪೂರ್ಣಗೊಳಿಸಲು ತನ್ನ ಪರವಾಗಿ ಈ ಲೋಕದಲ್ಲಿ ನಮ್ಮನ್ನ ಆರಿಸಿಕೊಂಡು ಆತನ ಪ್ರೀತಿಯನ್ನ, ಅಂದ್ರೆ ಆತನ ಶ್ರೇಷ್ಠವಾದಂತ ಒಳ್ಳೆ ಗುಣಗಳನ್ನ ನಮ್ಮ ಹೃದಯದಲ್ಲಿ ತುಂಬಿ ಅವುಗಳ ಮುಖಾಂತರವಾಗಿ ಈ ಲೋಕದಲ್ಲಿ ಸೈತಾನನ ವಶದಲ್ಲಿರುವಂತ ಅನೇಕ ದೇವರಿಗೆ ಸಂಬಂಧಪಟ್ಟಂತ ದೇವ ಜನರನ್ನ ಬಿಡಿಸಿ ನಿತ್ಯವಾದಂತ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಅವಕಾಶವನ್ನ ನಮಗೆ ಕೊಟ್ಟಿದ್ದಾನೆ. ಈ ಲೋಕದಲ್ಲಿ ದೇವರು ನಮ್ಮನ್ನ ಪ್ರೀತಿಸಿದ್ದರಿಂದ ತನ್ನ ರಾಜ್ಯಕ್ಕಾಗಿ ನಮ್ಮನ್ನು ಉಪಯೋಗಿಸಲು ಆತನು ಇಷ್ಟಪಡುವಂತವನಾಗಿದ್ದಾನೆ ಮತ್ತು ನಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವುದರಿಂದ ಇತರರನ್ನ ರಕ್ಷಿಸಿ ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂತ ಜವಾಬ್ದಾರಿಕೆಯನ್ನು ನಮಗೆ ಕೊಟ್ಟಿದ್ದಾನೆ. ಈಗ ನಾವು ಈ ಭೂಮಿ ಮೇಲೆ ದೇವರ ಮಕ್ಕಳೆಂಬುದಾಗಿ ನಮ್ಮನ್ನ ನಾವು ಭಾವಿಸಿಕೊಂಡಿರುವುದರಿಂದ, ಅರ್ಥ ಮಾಡಿಕೊಂಡಿರುವುದರಿಂದ ಮತ್ತು ನಾವು ದೇವರ ಮಕ್ಕಳಾಗಿ ನಿತ್ಯವಾದ ಪರಲೋಕ ರಾಜ್ಯದ ಬಾಧ್ಯತೆಯನ್ನ ಹೊಂದುವಂತ ನಿರೀಕ್ಷೆಯನ್ನು ಹೊಂದಿದವರಾಗಿರುವುದರಿಂದ ಆ ಬಾಧ್ಯತೆಯಲ್ಲಿ ಸಂಪೂರ್ಣವಾಗಿ ನಾವು ಪಾಲುಗಾರರಾಗಬೇಕಾದ್ರೆ ದೇವರು ಈ ಭೂಮಿ ಮೇಲೆ ನಮಗೆ ಇಟ್ಟಿರುವಂತ ಈ ಉನ್ನತವಾದಂತ
ಜವಾಬ್ದಾರಿಕೆಯನ್ನ ನಾವು ಸಂಪೂರ್ಣಗೊಳಿಸಬೇಕಾಗಿದೆ. ಈಗ ಈ ಜವಾಬ್ದಾರಿಕೆಯನ್ನ ಸಂಪೂರ್ಣಗೊಳಿಸಬೇಕಾದ್ರೆ ನಾವು ಪ್ರೀತಿಯಲ್ಲಿ ನಡೆದುಕೊಳ್ಳಬೇಕಾಗ್ತದೆ. ಅದಕ್ಕಾಗಿಯೇ ಯೋಹಾನನು ಈ ಮಾತುಗಳನ್ನ ಹೇಳ್ತಾನೆ. ಪ್ರಿಯರೇ, ದೇವರು ನಮ್ಮನ್ನು ಹೀಗೆ ಪ್ರೀತಿಸಿದ ಮೇಲೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದೇವೆ. ಈಗ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವ ಹಂಗಿನಲ್ಲಿದ್ದರೆ ಈ ಭೂಮಿ ಮೇಲೆ ಕೆಟ್ಟವರನ್ನ ನೋಡಿ ಹೇಗೆ ನಡ್ಕೊಳ್ಳಬೇಕು ಎಂಬುದನ್ನ ದಾವೀದನು ನಮಗೆ ತಿಳಿಸ್ತಾನೆ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಯಾಕೆ ಈ ಮಾತುಗಳನ್ನ ಹೇಳ್ತಾನೆ ಎಂಬುದಾಗಿ ಹೇಳುವಾಗ, ಒಂದು ಸಾರಿ ಶಿಷ್ಯರು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಈ ಮಾತುಗಳನ್ನ ಹೇಳ್ತಾರೆ. ಸ್ವಾಮಿ, ಸೈತಾನನು ಬಂದು ಹೊಲದಲ್ಲಿ ಹಣಜಿಯನ್ನು ಬಿತ್ತು ಹೋಗಿದ್ದಾನೆ, ಆ ಹಣಜಿಯನ್ನು ಕಿತ್ತು ಬಿಡುವಣವೇ ಎಂಬುದಾಗಿ. ಸ್ವಾಮಿ ಹೇಳ್ತಾರೆ, ಬೇಡ, ಅಂತ್ಯದವರೆಗೂ ಇರಲಿ. ಅಂತ್ಯದಲ್ಲಿ ಹಣಜಿಯು ಸುಟ್ಟು ಬೂದಿ ಆಗ್ತದೆ, ಕಾಳು ಒಕ್ಕಣೆಯಾಗಿ ಮನೆಗೆ ಹೋಗ್ತದೆ ಎಂಬುದಾಗಿ ಹೇಳ್ತಾರೆ. ದೇವರು ಈ ಭೂಮಿ ಮೇಲೆ ಕೆಟ್ಟತನವನ್ನ ಒಂದೇ ಸಾರಿ ತೆಗೆದು ಹಾಕುವುದಕ್ಕೆ ಇಷ್ಟಪಡುವುದಿಲ್ಲ. ಯಾಕಂತಂದ್ರೆ ಕೆಟ್ಟತನದಲ್ಲಿ ಸಿಕ್ಕಿಕೊಂಡಿರುವಂತ ಅನೇಕ ನೀತಿವಂತರ ಬಿಡುಗಡೆ ಆಗಬೇಕಾಗಿದೆ. ಸೈತಾನನ ವಶದಲ್ಲಿ ಸಿಕ್ಕಿಕೊಂಡಿರುವಂತ ಅನೇಕರನ್ನ ದೇವರು ತನ್ನ ಪ್ರೀತಿಯ ಕೃಪೆಯ ಹಸ್ತದಲ್ಲಿ ಅವರನ್ನ ತನ್ನ ತೆಕ್ಕೆಯ ಮರೆಗೆ ತೆಗೆದುಕೊಳ್ಳಬೇಕಾಗಿದೆ. ಅದಕ್ಕಾಗಿ ಆ ನೀತಿವಂತರ ಸಂಖ್ಯೆ ಸಂಪೂರ್ಣವಾಗುವ ತನಕ ಆತನು ಕಾಯುವಂತವನಾಗಿದ್ದಾನೆ. ಈಗ ಆ ನೀತಿವಂತರ ಸಂಖ್ಯೆ ಸಂಪೂರ್ಣವಾಗಬೇಕಾದರೆ ಈ ಭೂಮಿ ಮೇಲೆ ನಡೆಯುತ್ತಿರುವ ಕೆಟ್ಟತನವನ್ನ ದೇವರ ಮಕ್ಕಳು ಸಹಿಸಿಕೊಳ್ಳಬೇಕಾಗಿದೆ. ಅದನ್ನೇ ತಾನೇ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತಾನು ಅನುಭವಿಸಿದನು. ಎಲ್ಲಾ ದುಷ್ಟತ್ವಗಳ ನಡುವೆ ಎಲ್ಲ ಕೆಟ್ಟತನವನ್ನ ಸಹಿಸಿಕೊಂಡು ಯಾವ ಕೆಟ್ಟತನಕ್ಕೂ ಕೈ ಹಾಕದೆ, ಯಾವ ಪಾಪದ ಕಾರ್ಯಗಳಲ್ಲಿಯೂ ಮನಸ್ಸಿರದೆ ಆತನು ದೇವರಿಗೆ ಮೆಚ್ಚುಗೆಯಾದ ನೀತಿಯನ್ನು ಸಾಧಿಸಿದವನಾಗಿ ದೇವರನ್ನ ಘನಪಡಿಸಿದನು, ಮಹಿಮೆ ಪಡಿಸಿದನು, ದೇವರ ಚಿತ್ತಕ್ಕೆ ವಿಧೇಯನಾದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರ ಮಕ್ಕಳಾದಂತ ನಾವು ಈ ಭೂಮಿ ಮೇಲೆ ಆ ಒಂದು ನಿರೀಕ್ಷೆಯಲ್ಲಿ ಬದುಕುತ್ತಿರುವಾಗ, ಆ ಜವಾಬ್ದಾರಿಕೆಯಲ್ಲಿ ನಾವು ಸಂಪೂರ್ಣರಾಗಬೇಕಾದ್ರೆ, ಆ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಆ ಒಂದು ಜವಾಬ್ದಾರಿಕೆಯನ್ನು ನಾವು ಸಂಪೂರ್ಣಗೊಳಿಸಬೇಕಾದ್ರೆ ಈ ಭೂಮಿ ಮೇಲೆ ನಾವು ಕ್ರಿಸ್ತನಂತೆ ಜೀವಿಸಬೇಕಾಗಿದೆ. ಯೋಹಾನ ಬರುವಂತ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ಯೋಹಾನ 4ನೇ ಅಧ್ಯಾಯದಲ್ಲಿ 16ರಿಂದ 17 ವಚನದಲ್ಲಿ ಹೀಗೆ ಬರೀತಾನೆ. ದೇವರು ಪ್ರೀತಿಸುವ ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿ ಇದ್ದೇವೆ. ಪ್ರಿಯರೇ, ಈ ಲೋಕದ ಹೋರಾಟದಲ್ಲಿ ಅಂತ್ಯದಲ್ಲಿ ನಾವು ದೇವರ ಮಕ್ಕಳು ಎಂಬುದು ಸಾಬೀತಾಗಬೇಕಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಾಗ ಆಡುಗಳನ್ನ ಕುರಿಗಳನ್ನ ಬೇರೆ ಬೇರೆ ಮಾಡುವ ಹಾಗೆ ಅನೀತಿವಂತರನ್ನು ನೀತಿವಂತರನ್ನು ಬೇರೆ ಬೇರೆ ಮಾಡ್ತಾರೆ. ಸೊ ನೀತಿವಂತರನ್ನ ಮಾತ್ರ ಪರಲೋಕ ರಾಜ್ಯಕ್ಕೆ ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ತಿಳಿದುಕೊಂಡವರಾಗಿದ್ದೇವೆ. ಈ ನೀತಿವಂತರು ದೇವರ ಮಕ್ಕಳಾಗಿದ್ದಾರೆ, ದೇವರ ನೀತಿಯನ್ನ ಅನುಸರಿಸಿ ಬದುಕಿದಂತ ದೇವ ಜನರಾಗಿದ್ದಾರೆ. ದೇವರ ನೀತಿ ಪ್ರೀತಿಯಲ್ಲಿ ನೆಲೆಗೊಂಡಿದೆ. ಆದುದರಿಂದ ದೇವರ ಮಕ್ಕಳು ನಾವು ದೇವರ ನೀತಿಯಲ್ಲಿ ಪಾಲು ಹೊಂದಬೇಕಾದರೆ ಕ್ರಿಸ್ತನಂತೆ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಫಿಲಿಪ್ಪಿ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ ಪೌಲನು ಬರೀತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ದಾವೀದನು ಬರೀತಾನೆ, ಕೆಟ್ಟ ನಡತೆಯುಳ್ಳವರನ್ನ ನೋಡಿ ಹುರಿಗೊಳ್ಳಬೇಡ.
ಒಂದು ವೇಳೆ ಉರಿಗೊಂಡ್ರೆ ಮುಂದೆ ಏನಾಗ್ತದೆ ಎಂಬುದಾಗಿ 8ನೇ ವಚನದಲ್ಲಿ ಹೇಳ್ತಾನೆ. 37ನೇ ಅದೇ 8ನೇ ವಚನದಲ್ಲಿ, ಕೋಪವನ್ನು ಅಣಗಿಸಿಕೋ, ರೋಸವನ್ನು ಬಿಡು, ಉರಿಗೊಳ್ಳಬೇಡ, ಕೆಡುಕಿಗೆ ಕಾರಣವಾದೀತು. ಒಂದು ವೇಳೆ ಈ ಲೋಕದವರ ಜೊತೆಯಲ್ಲಿ ನಾವು ಸೇರಿ ಕೆಟ್ಟತನವನ್ನ ನೋಡಿ ಸಹಿಸಿಕೊಳ್ಳಲಾರದೆ ಅವರನ್ನ ನಾವು ದ್ವೇಷಿಸಿದರೆ ಖಂಡಿತವಾಗಿ ನಮಗೆ ಕೋಪ ಬರ್ತದೆ. ಕೋಪ ಯಾವಾಗ ಬರ್ತದೆ ಅಂತಂದ್ರೆ ದ್ವೇಷ. ಈ ದ್ವೇಷ ನಮ್ಮಲ್ಲಿ ಹುಟ್ಟಿಕೊಂಡ್ರೆ ಉಳಿದ ಎಲ್ಲಾ ಸ್ವಭಾವಗಳು ನಮಗೆ ಅಂಟಿಕೊಳ್ತವೆ. ಹೀಗಿರುವುದರಿಂದ ದೇವರು ಆದುಕೊಂಡಂತ ನಮ್ಮನ್ನು ಸಹ ಸೈತಾನನು ಒಂದೇ ಕಲ್ಲಿನಿಂದ ಇಡೀ ವಿಶ್ವದಲ್ಲಿರುವಂತ ದೇವ ಜನರನ್ನೆಲ್ಲ ನಾಶಪಡಿಸ್ಬಿಟ್ಟ. ಅದಕ್ಕಾಗಿ ದಾವೀದನು ಬರೀತಾನೆ, ಅದರ ಗೊಡವೆಗೆ ಹೋಗಬೇಡ, ಕೆಟ್ಟವರು ಬೆಳೀಲಿ, ಅದರ ಅಂತ್ಯ ದೇವ್ರ ಕೈಯಲ್ಲಿದೆ, ಅದನ್ನ ದೇವ್ರು ನೋಡ್ಕೊಳ್ತಾನೆ. ಇಲ್ಲಿ ಹೇಳ್ತಾನೆ, ಕೆಟ್ಟವರ ನಡತೆ ಉಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು. ದುಷ್ಟನ ಗತಿ ಅಂತ್ಯದಲ್ಲಿ ಏನಾಗ್ತದೆ ಎಂಬುದಾಗಿ ನಿಮಗೆ ಗೊತ್ತಿರಲಿ. ಅದು ದೇವರ ಕೈಯಲ್ಲಿದೆ. ಪ್ರತಿಫಲವನ್ನು ತೀರ್ಪನ್ನು ಮಾಡುವ ಆತನಿಗೆ ಬಿಟ್ಟು ಬಿಡ್ರಿ. ನಿಮ್ಮನ್ನ ಶಪಿಸುವವರಿಗೋಸ್ಕರ ಪ್ರಾರ್ಥಿಸಿರಿ, ನಿಮ್ಮನ್ನ ಬೈಯುವವರನ್ನ ಹರಿಸಿರಿ, ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯನ್ನ ಕೊಡಿರಿ. ಇವೆಲ್ಲ ದುಷ್ಟತ್ವದ ಪ್ರತಿಫಲ, ದುಷ್ಟತ್ವದಿಂದ ಉಂಟಾಗುವಂತ ಪರಿಣಾಮ. ನೀವು ಲೋಕದಲ್ಲಿ ದೇವರ ಮಕ್ಕಳಾಗಿದ್ದು ಕ್ರಿಸ್ತನಂತೆ ದೇವರ ನೀತಿಯನ್ನ ಪ್ರಚುರಪಡಿಸಬೇಕಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಪಾಪದ ವಿರುದ್ಧ ಹೋರಾಟ ಮಾಡುವಾಗ ಇದೆಲ್ಲವನ್ನ ಸಹಿಸಿಕೊಂಡನು. ಆತನು ಮನುಷ್ಯನಂತೆಯೇ ಎಲ್ಲಾ ವಿಧವಾದ ಶೋಧನೆಗೆ ಒಳಗಾದರೂ ಪಾಪವನ್ನು ಮಾತ್ರ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರು ಪಾಪಿಗಳನ್ನ ಪ್ರೀತಿಸ್ತಾನೆ, ಪಾಪವನ್ನ ದ್ವೇಷಿಸ್ತಾನೆ. ಕಾರಣ ಏನಂತಂದ್ರೆ, ಪಾಪಿಗಳಲ್ಲಿಯೂ ನೀತಿವಂತರಾಗಿ ಕರೆಯಲ್ಪಡುವುದಕ್ಕೆ ಎಷ್ಟೋ ಜನರಿದ್ದಾರೆ. ಅದಕ್ಕೆ ಉದಾಹರಣೆ ಇವತ್ತು ದೇವರನ್ನ ನಂಬಿರುವಂತ ನಾನು ಮತ್ತು ನೀವು. ಒಂದು ವೇಳೆ ನಾವು ದೇವರ ಪ್ರೀತಿ ನಮಗೆ ಒದಗಿ ಬರದೆ ಹೋಗಿದ್ದರೆ, ದೇವರ ಕೃಪಾ ನೆರಿಗೆ ನಮ್ಮ ಮೇಲೆ ಹಾಕಲ್ಪಡದೆ ಹೋಗಿದ್ದರೆ, ನಾವು ಕೂಡ ಇವತ್ತು ದೇವರನ್ನ ಅರಿಯದೆ ಲೋಕದವರ ಪಾಲಿನಂತೆ ಎಲ್ಲಾ ವಿಧವಾದಂತ ಕೆಟ್ಟತನದಲ್ಲಿ ಸೈತಾನನ ವಶಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಸೈತಾನನ ದುರಿಚ್ಛೆಗಳನ್ನೇ ನಡೆಸುವವರಾಗಿ ಬದುಕಿರುತ್ತಿದ್ದೆವು. ಆದ್ರೆ ಇವತ್ತು ಯೇಸು ಕ್ರಿಸ್ತನ ಕೃಪೆಯಿಂದ ಆತನು ನಮ್ಮನ್ನು ಆರಿಸಿಕೊಂಡು ಆತನ ತ್ಯಾಗದ ಬಲಿದಾನದ ಫಲವಾದಂತ ಆತನ ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ತನ್ನ ಪರಿಶುದ್ಧವಾದ ವಾಕ್ಯಗಳ ಮುಖಾಂತರವಾಗಿ ದಯಪಾಲಿಸಿರುವುದರಿಂದ ಇವತ್ತು ದೇವರ ಪ್ರೀತಿ ಏನೆಂಬುದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಮತ್ತು ಈ ತ್ರೈಮಾಸಿಕದ ಪಾಠದಲ್ಲಿ ದೇವರ ಉನ್ನತವಾದಂತ ಆ ಪ್ರೀತಿಯ ಸಂದೇಶವನ್ನ, ಮಹತ್ವವನ್ನ ನಾವು ಅರಿಯುತ್ತಾ ಇದ್ದೇವೆ. ತನ್ನ ಮಕ್ಕಳು ತಪ್ಪಿಯಾದರೂ ಸೈತಾನನ ಈ ಮೋಸದ ಕುಯುಕ್ತಿಯ ಬಲೆಗೆ ಬಿದ್ದು ದ್ವೇಷಕ್ಕೆ ಒಳಗಾಗಿ ಸೈತಾನನಲ್ಲಿರುವಂತ ದುರಿಚ್ಛೆಗಳನ್ನ ನಡೆಸಿ ಸೈತಾನನಿಗೆ ಸಿಗುವಂತ, ಸೈತಾನನನ್ನ ಹಿಂಬಾಲಿಸಿದವರಿಗೆ ಸಿಗುವಂತ ಆ ಪ್ರತಿಫಲಕ್ಕೆ ಬಾಧ್ಯರಾಗದೆ ತಾನು ತನ್ನ ಶಿಲುಬೆ ಮೇಲೆ ಸುರಿಸಿದಂತ ರಕ್ತ ಕ್ರಯವು ವ್ಯರ್ಥವಾಗದಂತೆ ನಮ್ಮನ್ನು ಕೊಂಡುಕೊಂಡಿರುವುದರಿಂದ ಆತನನ್ನ ಅಂಗೀಕಾರ ಮಾಡಿಕೊಂಡ, ಆತನ ಮೇಲೆ ನಂಬಿಕೆಯಿಂದ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ದೇವರು ಈ ಕೊನೆಯ ಕಾಲದಲ್ಲಿ ನಮ್ಮ ಸಲುವಾಗಿ ಹೋರಾಟ ಮಾಡುವಂತವನಾಗಿದ್ದಾನೆ ಮತ್ತು ನಮ್ಮನ್ನ ಎಚ್ಚರಿಸುವಂತವನಾಗಿದ್ದಾನೆ. ಪ್ರಿಯ ದೇವ ಜನರೇ, ನಾವು ಈ ಭೂಮಿ ಮೇಲೆ ದೇವರ ಮಕ್ಕಳಾಗಿ ಬದುಕುವುದಕ್ಕಾಗಿ ಕರೆಯಲ್ಪಟ್ಟವರು. ಈ ಲೋಕದಲ್ಲಿ ದೇವರನ್ನ, ಕ್ರಿಸ್ತನನ್ನ ಮಹಿಮೆ ಪಡಿಸುವುದಕ್ಕಾಗಿ ಆರಿಸಲ್ಪಟ್ಟವರು. ಕ್ರಿಸ್ತನು ಭೂಮಿ ಮೇಲೆ ಸುರಿಸಲ್ಪಟ್ಟಂತ ಪ್ರೀತಿಯನ್ನ ಈ ಲೋಕದಲ್ಲಿ ಮಾನವರ ಹೃದಯದಲ್ಲಿ ಚೆಲ್ಲಿ
ಆ ಪ್ರೀತಿಯ ನಿಮಿತ್ತ ದೇವ ಜನರನ್ನಾಗಿ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳನ್ನ ದೇವರ ರಾಜ್ಯಕ್ಕೆ ಸಿದ್ಧಪಡಿಸಬೇಕಾದವರು. ನಮ್ಮಿಂದ ದೇವರು ಎದುರು ನೋಡ್ತಕ್ಕಂಥದ್ದು ಸೈತಾನನಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನಲ್ಲ, ಬದಲಾಗಿ ದೇವರ ಮಕ್ಕಳಾಗಿ ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಎದುರು ನೋಡುವಂತವನಾಗಿದ್ದಾನೆ. ಸೈತಾನನಿಗೆ ಸಂಬಂಧಪಟ್ಟಂತ ಆತನ ಎಲ್ಲಾ ದುಷ್ಟತನವನ್ನ ಯಾಕೋಬ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ಪೌಲನು ಹೀಗೆ ಬರೆಯುವಂತವನಾಗಿದ್ದಾನೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ಜಗತ್ತಿನ ಹೊರಗೆ ಹೋಗಿ ನೋಡಿದರೆ ಇವುಗಳನ್ನ ಕಣ್ತುಂಬಿಕೊಳ್ಳಬಹುದು. ಎಲ್ಲೂ ಕೂಡ ಇವುಗಳಿಗೆ ಕೊರತೆ ಇಲ್ಲ. ಯಾಕಂತಂದ್ರೆ ಇಡೀ ಜಗತ್ತು ಸೈತಾನನ ವಶದಲ್ಲಿ ಇಡಲ್ಪಟ್ಟಿದೆ. ಆದರೆ ದೇವರ ಮಕ್ಕಳಾದ ನಮಗೆ ಇವೆಲ್ಲವುಗಳು ದೂರವಾಗಿವೆ. ನಮ್ಮ ಜೀವಿತ ಇವುಗಳಿಂದ ಹೊರತುಪಡಿಸಿ ದೇವರಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನ ನಾವು ಕಂಡುಕೊಂಡವರಾಗಿ ಅದರಲ್ಲಿ ಜೀವಿಸಬೇಕಾಗಿದೆ. ದೇವರಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ 22ನೇ ವಚನದಲ್ಲಿ ನಾವು ನೋಡ್ತೇವೆ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ದೇವರ ಪ್ರೀತಿ ನಮ್ಮಲ್ಲಿ ಇದ್ದರೆ ನಾವು ಒಬ್ಬರನ್ನೊಬ್ಬರು ದೇವರ ಪ್ರೀತಿಯಿಂದ ಪ್ರೀತಿಸುತ್ತಿರುವುದಾದರೆ ಈ ಉನ್ನತವಾದ ಶ್ರೇಷ್ಠವಾದ ಗುಣಾತಿಶಯಗಳು ನಮ್ಮ ಹೃದಯದಲ್ಲಿ ತುಂಬಿ ತುಳುಕುವಂತವುಗಳಾಗಿವೆ. ನಾವು ಈ ಭೂಮಿ ಮೇಲೆ ಇಂತಹ ಉನ್ನತವಾದಂತಹ ಶ್ರೇಷ್ಠ ವರದಾನಗಳನ್ನ ಈ ಲೋಕದಲ್ಲಿ ನಮ್ಮಂತೆ ಇರುವಂತ ಪ್ರತಿಯೊಬ್ಬರಿಗೂ ದಾರಿ ಎರೆಯುವಂತವರಾಗಿರುತ್ತೇವೆ. ಪ್ರಿಯ ದೇವ ಜನರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಕ್ರಿಸ್ತನಂತೆ ಇರಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಕ್ರಿಸ್ತನು ತಂದೆಯಾದ ದೇವರನ್ನ ಪ್ರೀತಿಸಿದ ಹಾಗೆ ನಾವು ಕೂಡ ತಂದೆಯಾದ ದೇವರನ್ನ ಪ್ರೀತಿಸಬೇಕಾಗಿದೆ. ತಂದೆಯಾದ ದೇವರು ಪಾಪಿಗಳಾದ ನಮ್ಮನ್ನ ಪ್ರೀತಿಸಿದ ಹಾಗೆ ನಾವು ಸಹ ಈ ಲೋಕದಲ್ಲಿ ಕೆಟ್ಟವರಾಗಿ ಕೆಟ್ಟತನಕ್ಕೆ ಸೋತು ಹೋಗಿರುವಂತ ಜನರನ್ನ ಪ್ರೀತಿಸಬೇಕಾಗಿದೆ. ಆದರೆ ಕೆಟ್ಟವರಿಂದ ಒಳ್ಳೆಯದನ್ನ ನಿರೀಕ್ಷಿಸಲು ಎಂದೂ ಸಾಧ್ಯವಿಲ್ಲ. ಕೆಟ್ಟತನದಲ್ಲಿ ತುಂಬಿರುವಂತವರಿಂದ ನಮಗೆ ಸಿಗತಕ್ಕಂಥದ್ದು ದುಷ್ಟತ್ವವೇ. ಅಂದ್ರೆ ಅವಮಾನ, ನಿಂದೆ, ತಿರಸ್ಕಾರ, ಹಿಂಸೆ, ನೋವು, ಸಂಕಟ, ಬಾಧೆ ಇವುಗಳನ್ನೇ ಅವರಿಂದ ನಾವು ಅನುಭವಿಸಬೇಕಾಗ್ತದೆ. ಹೀಗಿದ್ದರೂ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸುವಂತ ಕೃಪೆಯನ್ನ ದೇವರ ಮಕ್ಕಳಾದ ನಮಗೆ ಕೊಟ್ಟಿದ್ದಾನೆ. ಯಾಕಂತಂದ್ರೆ ಆ ಕೆಲಸವನ್ನ ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿ ಮುಗಿಸಿದ್ದಾನೆ. ಕ್ರಿಸ್ತನಲ್ಲಿರುವಂತ ನಾವು ಆ ಜಯದಲ್ಲಿ ಜೀವಿಸಬೇಕಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವು ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯ ಅಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನಾವು ಪ್ರೀತಿಯಲ್ಲಿ ಸಂಪೂರ್ಣರಾಗಬೇಕಾದರೆ, ನಾವು ದೇವರ ರಾಜ್ಯವನ್ನ ಸಿದ್ಧಪಡಿಸಬೇಕಾದರೆ ಕ್ರಿಸ್ತನು ಈ ಲೋಕದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟ ಹಾಗೆ ನಾವು ಸಹ ನಮ್ಮ ಶರೀರದಲ್ಲಿರುವಂತ ಸೈತಾನನ ಎಲ್ಲಾ ಗುಣಾತಿಶಯಗಳನ್ನ, ದ್ವೇಷ, ಅಸೂಯೆ, ಹೊಟ್ಟೆಕಿಚ್ಚು, ಪಕ್ಷಭೇದ, ಮತ್ಸರ, ಭಿನ್ನಮತ ಇವೆಲ್ಲವುಗಳನ್ನ ಶಿಲುಬೆಗೆ ಹಾಕಿಸಲ್ಪಟ್ಟವರಾಗಿ ನಾವು ಹೊಸದಾಗಿ ನೂತನ ಸ್ವಭಾವವನ್ನು ದೇವರ ಪರಿಶುದ್ಧವಾದ ಪ್ರೀತಿಯನ್ನು ಹೊಂದಿದವರಾಗಿ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ನಂಬಿಕೆ, ಸಹದುತ್ವ, ಕ್ಷಮೆ, ದಮೆ ಈ ಉನ್ನತವಾದ ಶ್ರೇಷ್ಠವಾದ ಗುಣಗಳಿಂದ ತುಂಬಿಸಲ್ಪಟ್ಟವರಾಗಿ ಈ ಲೋಕದಲ್ಲಿ ನಮ್ಮಂತೆ ಇರುವ ಪ್ರತಿಯೊಬ್ಬರನ್ನ ಪ್ರೀತಿಸಬೇಕಾಗಿದೆ. ಕೆಟ್ಟವರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡದೆ ಅವರನ್ನ ಪ್ರೀತಿಸಿ ಅವರಲ್ಲಿರುವಂತ ಕೆಟ್ಟತನವನ್ನ ತೆಗೆದು ಹಾಕಬೇಕಾಗಿದೆ. ಅದಕ್ಕಾಗಿ ದೇವರು ಈ ಭೂಮಿ ಮೇಲೆ ತನ್ನನ್ನ ಪ್ರೀತಿಸುವಂತ ಅವಕಾಶವನ್ನ ದೇವರ ಮಕ್ಕಳಾದ ನಮಗೆ ಕೊಟ್ಟು
ನಮ್ಮನ್ನ ದೇವರಿಂದ ಹುಟ್ಟಿದವರು, ದೇವರ ಮಕ್ಕಳು ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಹೌದಾ? ನಾವು ದೇವರ ಮಕ್ಕಳ, ದೇವರಿಂದ ಹುಟ್ಟಿದವರಾಗಿದ್ದೇವ? ದೇವರ ಗುಣಾತಿಶಯಗಳು ನಮ್ಮಲ್ಲಿದೆಯಾ? ಅವುಗಳನ್ನ ನಾವು ಅಭ್ಯಾಸಿಸುತ್ತಿದ್ದೇವ? ದೇವರ ಈ ಯೋಚನೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಪಾಲು ಹೊಂದಿದ್ದೇವೆ? ದೇವರ ಚಿತ್ತಕ್ಕೆ ಎಷ್ಟರ ಮಟ್ಟಿಗೆ ವಿಧೇಯರಾಗುತ್ತಿದ್ದೇವೆ? ದೇವರು ನಮ್ಮನ್ನು ತನ್ನ ಮಕ್ಕಳೆಂಬುದಾಗಿ ಕರೆಯುತ್ತಿರುವಾಗ ಆ ಬಾಧ್ಯತೆಗೆ ಎಷ್ಟರ ಮಟ್ಟಿಗೆ ನಾವು ಜವಾಬ್ದಾರಿಯುಳ್ಳವರಾಗಿದ್ದೇವೆ? ನಮ್ಮನ್ನು ನಾವು ಪರೀಕ್ಷಿಸಬೇಕಾಗಿದೆ, ಪರೀಕ್ಷಿಸಿಕೊಳ್ಳಬೇಕಾಗಿದೆ. ಮತ್ತು ಸೈತಾನನಿಂದ ನಾವು ದೂರವಿದ್ದು ದೇವರ ಮಕ್ಕಳಾಗಿ, ದೇವರಿಗೆ ಮಹಿಮೆಗಾಗಿ ಜೀವಿಸಬೇಕಾಗಿದೆ. ಹಾಗೆ ಮಾಡುವುದಕ್ಕಾಗಿ ಕರ್ತನು ಈ ಬೆಳಗ್ಗೆ ನನ್ನನ್ನ, ನಿಮ್ಮನ್ನ, ಕ್ರಿಸ್ತನನ್ನ ಪ್ರೀತಿಸುವಂತ ಪ್ರತಿಯೊಬ್ಬರನ್ನ ತನ್ನ ಆತ್ಮನ ಬಲದಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ, ತನ್ನ ರಾಜ್ಯವನ್ನು ಸಿದ್ಧಪಡಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಗೆ ಹೋಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದರೂ ಇದ್ರೆ ದಯಮಾಡಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಹೇಳಿ. ನಮ್ಮ ಮನೆಗೆ ಸಹೋದರ KP ರವಿ ಅವರು ನಿರಂತರವಾಗಿ ಅವರ ಭಿನ್ನವನ್ನು ಇಟ್ಟಿದ್ದಾರೆ. ಅವರ ಕುಟುಂಬ, ಅವರ ಮಕ್ಕಳು, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಬೇಕಾಗಿದೆ. ಮತ್ತು ಅವರ ಸಭೆಯಲ್ಲಿರ್ತಕ್ಕಂಥ ಹೊನ್ನೂರಪ್ಪ, ಆನಂದಪ್ಪ, ಮೋಹನ್ ಇವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸೊ ಇವತ್ತು ಮಾಲೂರಲ್ಲಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದಲ್ಲಿ ಒಂದು ಊಟ ಇದೆ. ಎಲ್ಲರನ್ನ ಆಹ್ವಾನಿಸಿದ್ದಾರೆ. ಸಾಧ್ಯವಾದರೆ ಎಲ್ಲರೂ ಬರಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಅಲ್ಲಿಗೆ ಬರಲಿಕ್ಕೆ ಏನಾದರೂ ನಿಮಗೆ ಯಾವುದು ಮಾಹಿತಿಗಳು ಬೇಕಾದ್ರೆ ದಯಮಾಡಿ ನಾನು ಫೋನ್ ಮಾಡ್ರಿ, ನಾನು ನಿಮ್ಗೆ ತಿಳಿಸ್ತೇನೆ. ಮತ್ತು ತಾವೆಲ್ಲರೂ ಬರಬೇಕೆಂಬುದಾಗಿ ಅವ್ರು ಕೇಳ್ಕೊಂಡಿದ್ದಾರೆ. ನಾವೆಲ್ಲರೂ ಇವತ್ತು ಆದ್ರೆ ಸಾಧ್ಯವಾದ್ರೆ ಎಲ್ಲರೂ ಅಲ್ಲಿಗೆ ಹೋಗೋಣ. ಆ ಕೂಟಗಳಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮಾಲೂರಲ್ಲಿ ಮಂಜುನಾಥ್ ಅವರು ಅಸ್ವಸ್ಥರಾಗಿದ್ದಾರೆ. ಸಹೋದರಿ ಚಂದ್ರಮ್ಮ ಅವರ ಯಜಮಾನರು, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಫಸ್ಟ್ ಮೈಸೂರಲ್ಲಿ ಅರುಣ್ ಕಲಿಯೂರ್ ಅವ್ರ ತಂದೆ ತೀರ್ಕೊಂಡಿದ್ದಾರೆ ಇವತ್ತು ಬೆಳಗ್ಗೆ. ಅದಕ್ಕೆ ಅವ್ರ ಫ್ಯಾಮಿಲಿಗೋಸ್ಕರ ಪ್ರೇಯರ್ ಮಾಡ್ರಿ. ಅರುಣ್ ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ. ಸಹೋದರ AT ರವಿ ಅವರು ಪ್ರಾರ್ಥನೆ ಮಾಡ್ತೀರಾ? ಇಲ್ಲ ಅಂದ್ರೆ ಪಾಸ್ಟರ್ ಅಮಿತ್ ರವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸೊ ಈ ವಿಷಯಗಳನ್ನ ಗಮನದಲ್ಲಿಟ್ಟುಕೊಂಡು ತಾವು ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಅಮಿತ್ ಅವರು. ಓಕೆ. ನಮ್ಮ ಜೊತೆಯಲ್ಲಿ ಹಿರಿಯರಾದಂತಹ ಹೇಮಲತಮ್ಮ ಅವರು ಈ ವಿಷಯಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸೊ ಯಾರು ಇಲ್ಲ ಅಂದ್ರೆ ಬೋಧಕರಾದಂತ ಸಾಲಮನ್ ರವರು ಪ್ರಾರ್ಥನೆ ಮಾಡ್ತೀರಾ? ಓಕೆ. ಒಂದು ನಿಮಿಷ. ಓಕೆ, ಪ್ರಾರ್ಥನೆ ಮಾಡುವ. ಕೃಪಾಮಯನು ಪ್ರೀತಿ ಸಾಗರನಾಥ ನಮ್ಮ ತಂದೆಯಾದ ದೇವರೇ, ಮತ್ತೊಂದು ಈ ಉದಯ ಕಾಲದಲ್ಲಿ ಸ್ವಾಮಿ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಸೇರಿಸಿ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನ ಕೇಳಲು ಅನುಕೂಲ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಾಗಲಿ. ಈ ಮುಂಜಾನೆ ಹೊತ್ತಿನಲ್ಲಿ ಸ್ವಾಮಿ ಬಂದಂತ ಸಂದೇಶಕ್ಕಾಗಿ ವಂದನೆಯನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾವು ಅನೇಕ ಹಂತಗಳಲ್ಲಿ ಈ ದುಷ್ಟತ್ವವು ಹೆಚ್ಚು ಹೆಚ್ಚು ಬೆಳೆಯುತ್ತಿರುವುದರಿಂದ
ಸ್ವಾಮಿ, ನಿನ್ನ ಮಕ್ಕಳನ್ನ ನೀನು ಹೆಚ್ಚೆಚ್ಚಾಗಿ ಕಾಯ್ದು ಕಾಪಾಡಿ ಈ ದುಷ್ಟತ್ವಕ್ಕೆ ಇಳಿಯದಂತೆ ನೀನು ಕಾಯ್ದು ಕಾಪಾಡುತ್ತಾ ಬಂದಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳಾಗ್ಲಿ. ಈ ಸಂದರ್ಭದಲ್ಲಿ ಕರ್ತನೆ, ವಿಶೇಷವಾಗಿ ಅನೇಕ ವಿಜ್ಞಾಪನೆಗಳಿವೆ. ಪ್ರತಿಯೊಂದು ವಿಜ್ಞಾಪನೆಗಳಿಗಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಸಹೋದರ KP ರವಿ ಅವ್ರಿಗೆ ಪ್ರಾರ್ಥನೆ ಸ್ವಾಮಿ, ಅವರ ಸಭಾ ಸದಸ್ಯರಲ್ಲಿ ಹಲವಾರು ಮಂದಿ, ಹೊನ್ನೂರಪ್ಪ ಮತ್ತು ಇತರರು ಸ್ವಾಮಿ ಅಸ್ವಸ್ಥರಾಗಿದ್ದಾರೆ ಎಂಬುದಾಗಿ ಕೇಳಿದ್ದೇವೆ. ಅವ್ರನ್ನ ಆಶೀರ್ವಾದ ಮಾಡು. ನಿನ್ನ ಆರೋಗ್ಯದ ಹಸ್ತವನ್ನು ಅವರ ಮೇಲೆ ಚಾಚಬೇಕಾಗಿ ಪ್ರಾರ್ಥಿಸ್ತೇನೆ. ಹಾಗೂ ಸ್ವಾಮಿ, ಮಾಲೂರಲ್ಲಿ ಇವತ್ತು ಏರ್ಪಟ್ಟಿರ್ತಕ್ಕಂಥ ಪ್ರಾರ್ಥನೆ ಕೂಟದಲ್ಲಿ ಸ್ವಾಮಿ, ಸಹೋದರಿ ವರಲಕ್ಷ್ಮಿ ಅವರ ಮನೆಯಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೂಟವನ್ನು ನೀನು ಆಶೀರ್ವಾದ ಮಾಡು. ಅಲ್ಲಿ ಸೇರಿ ಬರುವಂತ ಪ್ರತಿಯೊಬ್ಬರ ಮೇಲೆಯೂ ನಿನ್ನ ಕರುಣೆ ಇರಲಿ. ಹಾಗೂ ಕಲಿಯೂರು ರವಿ ಎಂಬಂತ ಅವರ ತಂದೆಯವರು ಸ್ವಾಮಿ ತೀರ್ಕೊಂಡಿದ್ದಾರೆ. ದುಃಖದ ಸಾಗರದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರುಗಳಿಗಾಗಿ ನಿನ್ನ ವಿಶೇಷವಂತ ಆಶೀರ್ವಾದವನ್ನು ಬೇಡವರಾಗಿದ್ದೇವೆ. ಅವರ ಕಣ್ಣೀರುಗಳನ್ನ ಸ್ವಾಮಿ ನೀನು ಬಲವನಾಗಿ ಅವರಿಗೆ ಧೈರ್ಯವನ್ನು ಕೊಡು, ಅವ್ರನ್ನ ಸ್ಥೈರ್ಯಪಡಿಸು. ಅವರ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾಮಿ ನಿಮ್ಮನ್ನ ಆಶ್ರಯಿಸಿ, ತಂದೆಯ ಅನುಪಸ್ಥಿತಿಯಲ್ಲಿ ನೀನು ತಾನೇ ಅವರಿಗೆ ತಂದೆ ಆಗಿದ್ದು ಅವರಿಗೆ ಸ್ಥೈರ್ಯಗಳನ್ನು ಕೊಡಬೇಕಾಗಿ ನಾವು ಪ್ರಾರ್ಥಿಸುವಂತಾಗಿದ್ದೇವೆ. ಹಾಗೂ ಈ ಝೂಮ್ ಮಾಧ್ಯಮದಲ್ಲಿ ಸೇರಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆ ನಿನ್ನೆ ಹೇಳುವಂತ ಆಶೀರ್ವಾದ ಇರಲಿ ಸ್ವಾಮಿ. ಕೃಪಾಮಯನು ಪ್ರೀತಿ ಸಾಗರನಾದ ನೀನು ನಮ್ಮೆಲ್ಲರನ್ನು ಮತ್ತೊಂದು ಆವರ್ತಿ ಸ್ವಾಮಿ ಈ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯಗಳನ್ನ ಕೇಳಲಿಕ್ಕೆ ನಮ್ಮನ್ನ ನಡೆಸಿದ್ದೀರಿ. ಅದಕ್ಕಾಗಿ ಸ್ತೋತ್ರಗಳನ್ನು ಅರ್ಪಿಸ್ತೇವೆ. ಈ ಸಂದರ್ಭದಲ್ಲಿ ಸ್ವಾಮಿ ಮತ್ತೊಂದು ಆವರ್ತಿ ಕೇಳಿದಂತ ಮತ್ತು ಕೇಳದೇ ಇರತಕ್ಕಂತ ಅನೇಕ ವಿಜ್ಞಾಪನೆಗಳನ್ನ ಸ್ವಾಮಿ ನೀನ್ ತಾನೇ ಬಲವನಾಗಿದ್ದು ಅವರವರ ಕಷ್ಟಗಳನ್ನ ಹೋಗಲಾಡಿಸುವ, ಕುಟುಂಬಗಳಲ್ಲಿ ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯ, ಆಯುಷ್ಯಗಳನ್ನು ಕೊಟ್ಟು ಪ್ರತಿಯೊಬ್ಬರನ್ನು ಕೂಡ ಸ್ವಾಮಿ ನಿಮ್ಮ ಹಸ್ತದ ಅವರಲ್ಲಿ ಇಟ್ಟುಕೊಂಡು ಮತ್ತೊಂದು ಈ ಹೊಸ ವರ್ಷದಲ್ಲಿ ಇನ್ನೂ ಹೆಚ್ಚಾದಂತ ಆಶೀರ್ವಾದಗಳನ್ನ ನಾವು ಕಾಣಲು ನಮ್ಮ ಮನನೇತ್ರಗಳನ್ನ ತೆರೆದು ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾ ಬರಬೇಕಾಗಿ, ಮಾತ್ರವಲ್ಲ ಸ್ವಾಮಿ ಇಡೀ ದಿನವೆಲ್ಲ ನಮ್ಮನ್ನ ಆಶ್ವಸಿಸಿ ಕಾಯ್ದು ಕಾಪಾಡುತ್ತಾ ಬರಬೇಕಾಗಿ ಕಾರ್ಯಕರ್ತನ ಉದ್ರಕ್ಷಕನಾದಂತ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠವಾದಂತ ನಾಮದಲ್ಲಿ ಅತ್ಯಂತ ವಿನಯದಿಂದ ತಾಳ್ಮೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯಾಶೀರ್ವಾದವನ್ನ ಪರಿಶುದ್ಧ ಸಾಲೋಮನ್ ಅವ್ರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ನಮಗೋಸ್ಕರವಾಗಿ ನಿತ್ಯ ನಿರಂತರಕ್ಕೂ ಹೋರಾಡ್ತಕ್ಕಂಥ ಪವಿತ್ರಾತ್ಮನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆಯೂ, ವಿಶೇಷವಾಗಿ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ಹಾಗೂ ಕೂಟಗಳನ್ನು ಆಯೋಜಿಸ್ತಕ್ಕಂಥ ಬೋಧಕರಂತೆ ಎಂ ರಾಜರವರ ಮೇಲೆಯೂ ಹಾಗೂ ಸ್ವಾಮಿ ಆರಂಭದ ಪ್ರಾರ್ಥನೆಯನ್ನು ಮಾಡಿರ್ತಕ್ಕಂಥ ಪ್ರಿಯ ಸಹೋದರಿ ಮೇಲೆಯೂ ಹಾಗೂ ಕರ್ತನೆ ರಾಗವನ್ನ ಹಾಡಿ ನಿನ್ನ ನಾಮವನ್ನು ಪ್ರತಿದಿನವೂ ಸ್ವಾಮಿ ಮಹಿಮೆ ಪಡಿಸ್ತಕ್ಕಂಥ ಸಹೋದರಿ ವರಲಕ್ಷ್ಮಿಯವರ ಮೇಲೆಯೂ ಕುಟುಂಬದ ಎಲ್ಲಾ ಸದಸ್ಯರುಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. ಆಮೇನ್. 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 ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳುವಂತನಾಗಿದ್ದೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ಮಾರ್ಗ್ರೆಟ್ ಅವರಿಗೂ, ವಿಶೇಷ ಗೀತೆಯನ್ನ ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಬೋಧಕರಂತ ಎಸ್ ಟಿ ಸಾಲ್ಮನ್ ಅವರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕೂಟದಲ್ಲಿ ಭಾಗವಹಿಸತಕ್ಕಂತ ಪ್ರತಿಯೊಬ್ಬರನ್ನು ಸಹ ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಈ ದಿನವನ್ನ ಕರ್ತನು ಆಶೀರ್ವಾದ ಮಾಡಲಿ, ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಸಫಲವನ್ನ ಜೀವನ ನೀಡಲಿ, ಸುರಕ್ಷಿತ ಸುಕ್ಷೇಮದಿಂದ ಕ್ರಿಸ್ತನ ಪ್ರೀತಿಯಲ್ಲಿ ನಡೆದು
ಆತನನ್ನ ಮಹಿಮೆ ಪಡಿಸಿ ಮತ್ತೆ ಸಾಯಂಕಾಲ ಆತನ ಕೃಪಾ ಸನ್ನಿಧಾನಕ್ಕೆ ನಮ್ಮೆಲ್ಲರನ್ನ ತರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನ ಒಪ್ಪಿಸುತ್ತಾ ಈ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ನಿಮ್ಮ ಇದು ವಾಕ್ಯ